ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಮಾಜಿ ಸಂಸದರಾದಂತ ಡಿ.ಕೆ. ಸುರೇಶ್ ರವರು ಕುಡಿಗಲ್ನ ಖಾಸಗಿ ಕಾರ್ಯಕ್ರಮದಲ್ಲಿ ನಮ್ಮ ನಾಯಕರಾದಂತ ಎಚ್.ಡಿ. ಕುಮಾರಸ್ವಾಮಿ ಅವರ ಬಗ್ಗೆ ಹಗುರವಾಗಿ ಜನರ ಚಪ್ಪಾಳೆ ಮತ್ತು ಶಿಳ್ಳೆ ಗಿಟ್ಟಿಸ್ಕೊಳ್ಳೋ ಒಂದು ಕೇವಲಿಂದ ಕುಮಾರಣ್ಣ ಅವ್ರ ಬಗ್ಗೆ ಬಹಳ ಹಗುರವಾಗಿ ಮಾತಾಡಿದಂಥದ್ದು ತಮ್ಗೆಲ್ರಿಗೂ ಗೊತ್ತಿದೆ. ಈಗಾಗಲೇ ರಾಜ್ಯದಲ್ಲೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ JDS ಕಾರ್ಯಕರ್ತರ ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ ಹೋಗ್ತಾ ಇದೆ. ತಾವು ಸೋಲಿನ ಹತಾಶೆಯಿಂದ ಮಾನಸಿಕ ಸ್ಥಿಮಿತವನ್ನ ಕಳ್ಕೊಂಡು ತಾವು ಆರೋಗ್ಯನ ಹಾಳು ಮಾಡಿಕೊಂಡು ಈ ರೀತಿ ಮಾತಾಡ್ತಿದ್ದೀರಾ ಅಂತ ನಮ್ಗೆಲ್ರಿಗೂ ಅನ್ಸುತ್ತೆ. ನಾವು ಆದ್ರೂ ಭಾವಿಸ್ತೀವಿ. ದಯಮಾಡಿ ತಮ್ಮ ಕುಟುಂಬದವರಾಗ್ಲಿ ಅಥವಾ ತಮ್ಮ ಕಾರ್ಯಕರ್ತರಾಗ್ಲಿ ಕರ್ಕೊಂಡೋಗಿ ತಮ್ಮನ್ನ ಯಾವ್ದಾದ್ರು ಒಳ್ಳೆ ಹಾಸ್ಪಿಟಲ್ ಅಲ್ಲಿ ತಮಗೆ ಚಿಕಿತ್ಸೆ ಕೊಡಿಸೋದ್ರ ಮುಖಾಂತರ ತಮ್ಮ ಆರೋಗ್ಯನ ಗುಣಪಡಿಸ್ಬೇಕು ಅಂತ ಅನ್ಬಿಟ್ಟು ನಾವು ತಮ್ಮ ಕಾರ್ಯಕರ್ತರ ಹತ್ರ ಕೇಳ್ಕೊಳಕ್ ಇಚ್ಛೆ ಪಡ್ತೀವಿ. ಒಂದ್ ವೇಳೆ ನಿಮ್ ಕಾರ್ಯಕರ್ತರು ಅಥವಾ ನಿಮ್ ಕುಟುಂಬದವ್ರು ಏನಾದ್ರು ತೋರಿಸ್ಲಿಲ್ಲ ಅಂತಂದ್ರೆ ನಮ್ಮ ಕಾರ್ಯಕರ್ತರು ನಿಮ್ ಮನೆ ಹತ್ರನೇ ಒಳ್ಳೊಳ್ಳೆ ಡಾಕ್ಟರ್ಗಳನ್ನ ಸ್ಪೆಷಲಿಸ್ಟ್ಗಳನ್ನ ಕರ್ಕೊಂಡ್ಬಂದು ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ಸೋಂತ ಕೆಲಸನ ನಾವು ಮಾಡ್ತೀವಿ. ಇನ್ನೊಂದ್ಸರಿ ಏನಾದ್ರು ಕುಮಾರಣ್ಣನ ಬಗ್ಗೆ ತಾವೇನಾದ್ರು ಇದೇ ರೀತಿ ಮಾತಾಡಿದ್ದೆ ಆದ್ರೆ ನಾವೇ ನಿಮ್ ಮನೆ ಹತ್ರ ಡಾಕ್ಟರ್ಗಳನ್ನ ಕರ್ಕೊಂಡ್ ಬರೋಂತ ಕೆಲಸನ ಇನ್ನು ಕರ್ನಾಟಕದಲ್ಲಿ ಬದುಕಿದೀವಿ. JDS ಕಾರ್ಯಕರ್ತರು ತಾವೆಲ್ಲ ಹಗುರವಾಗಿ ಮಾತಾಡೋದು ಕೇಳ್ಕೊಂಡು ಮನೆಗೆ ಸೇರ್ಕೊಳ್ಳೋಂತಾರಲ್ಲ. ನಾವು ತಾವೇನಕ್ಕೆ ಮಾತಾಡ್ತಿದ್ದೀರಾ ಅಂತ ನಮಗ್ ಗೊತ್ತಿದೆ. ನೀವಿಲ್ಲಿ ಸೋತಿದ್ದೀರಾ, ಅಲ್ಲಿ ನಿಮ್ಮ ಸಹೋದರರಿಗೆ ಇನ್ನೂ CM ಸ್ಥಾನ ಕೊಟ್ಟಿಲ್ಲ. ಹಾಗಾಗಿ ನೀವು ಈ ರೀತಿ ಏನು ಸೋಲಿನ ಹತಾಶೆಯಿಂದ ಮತ್ತೆ CM ಕೊಡ್ಲಿಲ್ಲ ಅನ್ನೋ ಒಂದು ಹತಾಶೆಯಿಂದ ತಾವು ಈ ರೀತಿ ಮಾತಾಡ್ತಾ ಇದ್ದೀರಾ. ತಾವು ಈಗಾಗ್ಲೇ 3 ಬಾರಿ MP ಆಗಿ ಗೆದ್ದಂತ ಸಂಸದರು KMF ಹೋಗಿದ್ದೀರಾ ಅಂತಂದ್ರೆ ನಿಮ್ಮ ಯೋಗ್ಯತೆ, ಕಾಂಗ್ರೆಸ್ನವ್ರು ನಿಮ್ಮನ್ನ ಯಾವ ಯೋಗ್ಯತೆಯಲ್ಲಿ ನೋಡ್ತಾ ಇದ್ದಾರೆ, ನಿಮ್ ಯೋಗ್ಯತೆ ಏನು ಅಂತ ಅನ್ಬಿಟ್ಟು ಇಷ್ಟಕ್ಕೆ ಗೊತ್ತಾಗುತ್ತೆ. ನೀವು ಕೇಂದ್ರ ಸರ್ಕಾರದಲ್ಲಿ ಬೃಹತ್ ಕೈಗಾರಿಕೆ ಮಂತ್ರಿ ಆಗಿರ್ತಕ್ಕಂಥ ಕುಮಾರಣ್ಣ ಅವ್ರನ್ನ ಹೋಲಿಕೆ ಮಾಡ್ಕೊಂಡು ನೀವು ನಾನ್ ಮಾತಾಡಿದ್ರೆ ದೊಡ್ಡವನು ಆಯ್ತೀನೇನೋ, ಸರ್ಕಾರದಲ್ಲೋ ಅಥವಾ ಬೇರೆ ಇನ್ನು ಕಾಂಗ್ರೆಸ್ ದೊಡ್ಡ ಹುದ್ದೆ ಕೊಡ್ಬೋದು ಅನ್ನೋ ಅಂತ ಒಂದು ಭ್ರಮೆಯಲ್ಲಿ ನೀವು ಮಾತಾಡಕ್ ಹೋಗ್ಬೇಡಿ. ಇದು ಎಚ್ಚರಿಕೆ ಕೊಡ್ತಾ ಇದೀವಿ ಸನ್ಮಾನ್ಯ ಮಾಜಿ ಸಂಸದರಾದಂತ ಸುರೇಶ್ ಅವರಿಗೆ. ನಮ್ಮ ನಾಯಕರಾದಂತ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಪದ ಬಳಕೆ ಮಾಡಿರುವಂತ ಮಾಜಿ ಸಂಸದರ ವಿರುದ್ಧ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ಇವತ್ತು ಏನಂದ್ರೆ ಅವರು 3 ಬಾರಿ ಸಂಸದರಾಗಿ ಗೌರವಯುತವಾಗಿ ನಡ್ಕೊಳ್ಳಿಲ್ಲ, ಗೌರವಯುತವಾಗಿ ಮಾತಾಡ್ಬೇಕಾಯ್ತು. ಏನೋ ಇಷ್ಟು ದಿನ ಅವರು ಇಲ್ಲಿಂದ ಡೆಲ್ಲಿವರೆಗೂ ಹೋಗಿ ಅವ್ರ ಮಾತು ಸ್ಥಿಮಿತ ಇಲ್ಲ ಅಂದ್ರೆ ಅವ್ರಿಗೆ ಏನ್ ತಿಳ್ಕೊಬಿಟ್ಟವ್ರೆ ನಮ್ಮ ನಾಯಕರ ಬಗ್ಗೆ. ನಾವು ಇವತ್ತು ನಮ್ಮ ನಾಯಕರು ಇವತ್ತು ಯಾರ ಬಗ್ಗೆ ತಲೆ ಕೆಡಿಸ್ಕೊತಾರೆ ಅಂದ್ರೆ ಬಡವರು, ದೀನದಲಿತರು ಮತ್ತೆ ಅಂಗವಿಕಲರ ಬಗ್ಗೆ ತಲೆ ಕೆಡಿಸ್ಕೊಂಡು ಅದ್ರ ಬಗ್ಗೆ ಚಾಣಕ್ಯತೆಯಿಂದ ಮಾತಾಡ್ತಾರೆ ಹೊರತು ಅವ್ರ ಪರವಾಗಿ ಮಾತಾಡ್ತಾರೆ ಹೊರತು ಇವ್ರ ತರ ಬೇರೆ ಬೇರೆ ರೀತಿ ಏನೋ ಮಾಡೋಕ್ಕೋಸ್ಕರ ಇವರು ಅದೊಂದು ಮಾತನ್ನ ಚಪಲದಿಂದ ಮಾತಾಡೋಕೆ ನಮ್ಮ ನಾಯಕರು ಆತರ ಮಾತಾಡಿ ರೂಢಿನೂ ಇಲ್ಲ, ಮಾತಾಡುದು ಇಲ್ಲ. ಇವ್ರಿಗೆ ಅದು ಬಂದರೆ ಇವ್ರು ಯಾವತ್ತಿದ್ರು ಯಾರೋ ಉಬ್ಬಿಸ್ತಾರೆ, ಯಾರೋ ಇದು ಮಾಡ್ತಾರೆ ಅಂದ್ರೆ ಏನೋ ಮೆಡಲ್ಗಂಡ್ ಮುಟ್ಕೊಂಡು ಏನೋ ನೋಡ್ಕೊಂಡು ಇವರು ದುರಹಂಕಾರದಲ್ಲಿ ಮಾತಾಡೋ ಪ್ರವೃತ್ತಿ ಇವ್ರದೇ ಹೊರತು ನಮ್ಮ ನಾಯಕರದಲ್ಲ ಅಂತ ಹೇಳ್ತಾ ಇವರು ಇದೇ ಪದ ಬಳಕೆ ಮಾಡಿದ್ರೆ ಇವ್ರ ವಿರುದ್ಧ ನಾವ್ ಯಾವತ್ತು ನಿಂತ್ಕೊಳ್ಳಿಲ್ಲ. ನಿಂತ್ಕೊಂಡಾದ್ಮೇಲೆ ಇವರು ನಮ್ಮ ಹತ್ರ ಬರೋಕ್ಕೆ ಅವ್ರಿಗೆ ಅರ್ಹತೆನೇ ಇಲ್ದಂಗೆ ಆಯ್ತದ ಅವ್ರಿಗೆ.